ನಮಸ್ತೆ. ಓಯಾಸಿಸ್ ಬದುಕು ಭಾವನೆ ಯಶಸ್ಸು ಬರಡಾದ ಬದುಕಿಗೆ 23 ಸ್ಫೂರ್ತಿಯ ಚಿಲುಮೆಗಳು ಬರ್ದಿರೋದು ಗಿರೀಶ ಶ್ರೀಪಾದ ಮೇವಂಡಿ ಸರ್. ಬನ್ನಿ ಇವತ್ತು ನಾವು ಹೊಸ ಚಾಪ್ಟರ್ ಬಗ್ಗೆ ತಿಳ್ಕೊಳಕ್ ಹೋಗ್ತಾ ಇದೀವಿ. ಚಾಪ್ಟರ್ನ ಹೆಸರು ನಿಮ್ಮ ವ್ಯಕ್ತಿತ್ವ ರೂಪಾಂತರವೇ ಯಶಸ್ಸಿನ ಮೊದಲ ಹೆಜ್ಜೆ. ನಿನ್ನೆ ಮೊನ್ನೆ ಓದಂತ ಚಾಪ್ಟರ್ಲಿ ನಾವು ತಿಳ್ಕೊಂಡ್ವಿ ನಮಗೆ ಸ್ಫೂರ್ತಿದಾಯಕವಾಗಿರ್ಬೇಕು ಅಂದ್ರೆ ನಾವು ನಮ್ಮ ವ್ಯಕ್ತಿತ್ವವನ್ನು ರೂಪಿಸ್ಕೋಬೇಕು ಅನ್ನೋದು ಕೂಡ ಒಂದು ಪಾಯಿಂಟ್ ಇತ್ತು. ಸೊ ಅದನ್ನ ಎಷ್ಟು ಚೆನ್ನಾಗಿ ಇಲ್ಲಿ ಹೇಳಿದ್ದಾರೆ. ಯಾಕೆ ಕೆಲವರು ವ್ಯಕ್ತಿತ್ವನ ರೂಪಾಂತರ ಮಾಡ್ಕೊಳ್ಳಲ್ಲ ಅಂತ ನೋಡೋಣ. ಓಕೆ, ನಿಮ್ಮ ಜೀವನವು ಉತ್ತಮ ಅವಕಾಶಗಳಿಂದ ಬದಲಾಗುವುದಿಲ್ಲ. ನಿಮ್ಮ ಜೀವನ ಉತ್ತಮ ಅವಕಾಶಗಳಿಂದ ಬದಲಾಗುವುದಿಲ್ಲ, ಉತ್ತಮ ಬದಲಾವಣೆಗಳಿಂದ ಬದಲಾಗುತ್ತೆ. ಜಿಮ್ ರೋನ್ ಅವರು ಹೇಳಿರೋದು. ಅಂದ್ರೆ ನೋಡಿ, ನಮ್ಮ ಜೀವನದಲ್ಲಿ ಒಳ್ಳೊಳ್ಳೆ ಅವಕಾಶಗಳು ನಮಗೆ ಸಿಕ್ಬಿಟ್ರೆ, ಒಳ್ಳೊಳ್ಳೆ ಅವಕಾಶಗಳು ಸಿಕ್ಕಿದ್ರೆ ನಾವು ಬದಲಾಗ್ತೀವಿ ಅಂತ ಅನ್ಕೊಳ್ತೀವಿ. ಬಟ್ ಹಂಗಲ್ಲ, ಒಳ್ಳೊಳ್ಳೆ ಅವಕಾಶಗಳನ್ನ ಸಿಗೋದ್ರಿಂದ ನಾವು ಬದಲಾಗಲ್ಲ. ಆದ್ರೆ ನಮ್ಮ ಲೈಫಲ್ಲಿ ಬದಲಾವಣೆ ಮಾಡ್ಕೊಬೇಕಾಗಿರುವಂತಹ ಕೆಲವೊಂದು ಹ್ಯಾಬಿಟ್ಸ್ಗಳನ್ನ ನಾವು ಬದಲು ಮಾಡ್ಕೊಂಡಾಗ ಮಾತ್ರ ನಾವು ಬದಲಾಗ್ತೀವಿ. ಅದನ್ನ ಕರೆಕ್ಟಾಗಿ ಇನ್ನೊಂದ್ಸಲ ಹಿಂದಕ್ಕೆ ಮುಂದಕ್ಕೆ ಓದಿಸಿ ಕೇಳಿಸ್ಕೊಳ್ಳಿ. ಓಕೆ, ಸೊ ಯಾಕೆ ನಾವು ನಮ್ಮ ಪರ್ಸ್ನಾಲಿಟಿ ಎಷ್ಟು ಇಂಪಾರ್ಟೆಂಟ್ ಇದೆ, ನಮ್ಮ ಪರ್ಸ್ನಾಲಿಟಿಯನ್ನು ನಾವು ಎಷ್ಟು ಶಕ್ತಿಶಾಲಿಯಾಗಿ ಇಟ್ಕೋಬೇಕು ಅಂತ ಗೊತ್ತಿಲ್ಲ ನಮಗೆ ಅಂತ ಈಗ ಒಂದು ಸರ್ವೆ ಹೇಳ್ತಾ ಇದೆ. ಇದನ್ನ ನಾನು ಹ್ಯಾಬಿಟ್ಸ್ ಅನ್ನೋ ಒಂದು ಪಾಡ್ಕಾಸ್ಟ್ ಅಲ್ಲಿ ಕೂಡ ಹೇಳಿದ್ದೀನಿ. ಇದೊಂದು ಸರ್ವೆ ಹೇಳಿರೋದು. ಓಕೆ, ಈ ಜಗತ್ತಲ್ಲಿ 800 ಕೋಟಿಗೂ ಅಧಿಕ ಜನಸಂಖ್ಯೆ ಇದೆ ಅಂತ. ಇಡೀ ಈ ಜಗತ್ತಲ್ಲಿ 800 ಕೋಟಿಗಿಂತ ಅಧಿಕ ಜನಸಂಖ್ಯೆ ಇದೆ. ಇದರಲ್ಲಿ 70% ಜನ ಏನಾದ್ರೂ ಹೊಸದನ್ನ ಮಾಡುವ ಆಸೆನ ಹೊಂದಿರ್ತಾರೆ. ಅದರಲ್ಲಿ 20% ಜನ ಮಾತ್ರ ಈ ಆಸೆಗೆ ಪ್ರಯತ್ನ ಪಡ್ತಾರೆ. ಕೊನೆಗೆ ಇದರಲ್ಲಿ ಬರೀ ಕೇವಲ 8% ಜನ ಮಾತ್ರ ಅದನ್ನ ಸಾಧಿಸ್ತಾರೆ. 800 ಕೋಟಿ ಜನಸಂಖ್ಯೆಯಲ್ಲಿ 70% ಜನಕ್ಕೆ ಆಸೆ ಇದೆ, 20% ಜನ ಅದಕ್ಕೋಸ್ಕರ ಕೆಲಸ ಮಾಡಿ ಪ್ರಯತ್ನ ಪಡ್ತಾರೆ, 8% ಜನ ಅದನ್ನ ಸಾಧಿಸ್ತಾರೆ. ಅಂದ್ರೆ ಇನ್ ಮಿಕ್ಕವರೆಲ್ಲ ಎಲ್ಲಿ ಹೋಗ್ತಿದ್ದಾರೆ, ಏನ್ ಮಾಡ್ತಿದ್ದಾರೆ, ಯಾಕೆ ಅವ್ರಿಗೆ ಸಾಧಿಸಕ್ ಆಗ್ತಾ ಇಲ್ಲ ನೋಡೋಣ. ನಮ್ಮ ವ್ಯಕ್ತಿತ್ವನ ಯಾಕೆ ನಾವು ಡೆವಲಪ್ ಮಾಡ್ಕೋಬೇಕು, ಈ ಅಂಶಗಳು ವಿವರಿಸೋದನ್ನ ಹೊಸ ವರ್ಷದ ಹೊಸ ಶಪಥಗಳ ವಿಷಯದಲ್ಲೂ ಈ ಹವ್ಯಾಸ ಮುಂದುವರಿಯುತ್ತೆ. ಇದಕ್ಕೆ ಮೂಲ ಕಾರಣ ಏನಂದ್ರೆ, ನಮಗೆ ದೃಢವಾದ ಇಚ್ಛೆಯ ಕೊರತೆ. ಅಂದ್ರೆ ಸ್ಟ್ರಾಂಗ್ ಆಗಿ ನಮ್ಮ ಬದುಕಿನಲ್ಲಿ ಯಾವುದು ನನಗೆ ತುಂಬಾ ಇಂಪಾರ್ಟೆಂಟ್ ಅನ್ನೋದು ಕ್ಲಾರಿಟಿ ಇರೋದಿಲ್ಲ, ಅಲ್ಲೇ ನಮಗೆ ಕೊರತೆ ಇರುತ್ತೆ. ಹಾಗೂ ಪ್ರಯತ್ನದ ವೈಫಲ್ಯತೆ, ಎಲ್ಲಿ ನಾನು ಪ್ರಯತ್ನ ಪಟ್ರೆ ಸೋತೋಗ್ಬಿಡ್ತೀನಿ ಅಂತ ಅನ್ಕೊಳ್ತಾ ಇರ್ತೀನಿ. ಹೀಗಾಗಿ ಪ್ರಯತ್ನವಿಲ್ಲದೆ, ಯೋಜನೆ ಇಲ್ಲದೆ ಎಲ್ಲಿ ಪ್ರಯತ್ನ ಪಟ್ರೆ ನಾನು ಗೆಲ್ಲಲ್ವೇನೋ ಅಂತ ಅನ್ಕೊಂಡೇ ಎಷ್ಟೊಂದು ಪ್ರಯತ್ನಗಳನ್ನ ಮಾಡಲ್ಲ. ಪ್ರಯತ್ನ ಪಡಕ್ಕೂ ಭಯ ಪಡ್ಕೊಂಡು ನಾವು ಪ್ರಯತ್ನ ಪಡದೇ ಇದ್ದಾಗ ಏನಾಗುತ್ತೆ, ಈ ಕಡೆ ಪ್ರಯತ್ನ ಯಾಕೆ ಪಡಲ್ಲ, ಯಾಕಂದ್ರೆ ಅದಕ್ಕೆ ಬೇಕಾದಂತ ಪ್ಲಾನ್ ಮಾಡ್ಕೊಂಡಿಲ್ಲ. ಪ್ಲಾನೂ ಇಲ್ಲ, ಪ್ರಯತ್ನನೂ ಇಲ್ಲ ಅಂದ್ರೆ ಕೆಲಸ ಆಗಲ್ಲ. ಹಾಗಾಗಿ ಕಾರ್ಯರೂಪಕ್ಕೆ ಬರುವ ಯಾವುದೇ ಗುರಿಯು, ಅಂದ್ರೆ ಪ್ರಯತ್ನನೂ ಇಲ್ಲದೆ, ಯೋಜನೆನೂ ಇಲ್ಲದೆ ಕಾರ್ಯರೂಪಕ್ಕೆ ಬರದ ಯಾವುದೇ ಗುರಿಯು ನಿಜವಾದ ಗುರಿ ಅಲ್ವೇ ಅಲ್ಲ. ಅದು ಕೇವಲ ಹಗಲುಗನಸಾಗಿರುತ್ತೆ ಅಂತ ಒಂದು ಅಂಕಿ ಅಂಶಗಳು ತೋರಿಸ್ತಾ ಇದೆ, ಒಂದು ಸರ್ವೆ ಹೇಳುತ್ತಂತೆ. ಎಲ್ಲರಿಗೂ ಇಲ್ಲಿ ಅವಕಾಶ ಹಾಗೂ ಸಂಪನ್ಮೂಲಗಳು ಸಮಾನವಾಗಿ ಹಂಚಿಕೆಯಾಗದಿದ್ರೂ ಬಹುತೇಕ ಸಂದರ್ಭಗಳಲ್ಲಿ ಇವುಗಳಿಂದ ವಂಚಿತರಾದವರೇ ಅಸಾಮಾನ್ಯವಾದುದನ್ನು ಸಾಧಿಸುತ್ತಿರುವುದು ನಮಗೆ ಕಾಣಿಸ್ತಾ ಇದೆ. ನೋಡಿ, ತುಂಬಾ ಜನ ಏನ್ ಮಾಡ್ತಾರೆ ಅಂದ್ರೆ, ಯಾಕೆ ನಿಮ್ ಲೈಫಲ್ಲಿ ನೀವು ಅಚೀವ್ ಮಾಡಿಲ್ಲ, ಯಾಕೆ ನಿಮ್ ಲೈಫಲ್ಲಿ ನೀವು ಅದನ್ನ ಮಾಡಿಲ್ಲ, ಇದನ್ನ ಮಾಡಿಲ್ಲ ಅಂತ ಯಾರಾದ್ರೂ ಪ್ರಶ್ನೆ ಮಾಡಿದಾಗ, ಲೈಫಲ್ಲಿ ಏನಕ್ಕೆ ಸಕ್ಸಸ್ ಆಗಿಲ್ಲ, ಇದು ಏನೋ ಒಂದು ಪ್ರಶ್ನೆ ಮಾಡಿದಾಗ, ಅಥವಾ ನಿಮ್ಗೆ ಪ್ರಶ್ನೆ ಬಂದಾಗ, ನಿಮ್ ಒಳಗಡೆ ಇರುವಂತ ಕಾರಣಗಳು ಏನು, ಯಾರ್ಯಾರು ಕಾರಣ ಕೊಡ್ತೀವಿ ನಾವು ಅಂದ್ರೆ, ನಾನು ಹಳ್ಳಿಲಿ ಹುಟ್ಟಿದ್ದು, ನಾನು ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದ್ದು, ನನಗೆ ಇಂಗ್ಲಿಷ್ ಗೊತ್ತಿರಲಿಲ್ಲ, ನಮಗೆಲ್ಲ ಅವಾಗೆಲ್ಲ ಟೆಕ್ನಾಲಜಿ ಎಲ್ಲ ನಮಗೆ ಗೊತ್ತಿರಲಿಲ್ಲ, ಆಮೇಲೆ ನಮ್ಮಪ್ಪ ಅಮ್ಮ ತುಂಬ ಬಡವರಿದ್ರು, ಓದ್ಸಕ್ಕಾಗಿಲ್ಲ, ನಮ್ಮ ಊರಲ್ಲಿ ಕರೆಂಟ್ ಇರಲಿಲ್ಲ, ಎಕ್ಸಾಮ್ಗೆ ಓದ್ಕೊಳಕ್ ಆಗ್ತಿರ್ಲಿಲ್ಲ, ನಾವು ಇವಾಗ ತುಂಬ ಕಷ್ಟದಲ್ಲಿದ್ವಿ, ನಮ್ಮ ಹತ್ರ ಪೆನ್ಸಿಲ್ ಇರಲಿಲ್ಲ ಅಂತ ನಾವು ಎಷ್ಟೋ ಜನ ಸಂಪನ್ಮೂಲಗಳು, ಹೌದು ಜಗತ್ತಲ್ಲಿ ಎಲ್ರಿಗೂ ಸರಿಯಾಗಿ ಸಂಪನ್ಮೂಲಗಳು ಸಿಗ್ತಾ ಇಲ್ಲ, ಒಪ್ಕೊಳ್ಳೋಣ. ಆದ್ರೆ ಇಲ್ಲಿ ನಿಜವಾಗ್ಲೂ ಸಾಧನೆ ಮಾಡ್ತಾ ಇರೋರು ಯಾರು ಅಂದ್ರೆ, ಇವ್ಯಾವುದು ಇಲ್ವಲ್ಲ ಅಂಥವ್ರೆ ಆಕ್ಚುಲಾಗಿ ಸಾಧನೆ ಮಾಡ್ತಾ ಇರೋದು. ಕಷ್ಟದಲ್ಲಿರೋರೇ ಹೆಚ್ಚು ಸಾಧನೆ ಮಾಡ್ತಾ ಇರೋದು. ಎಲ್ಲ ಅವೈಲಬಿಲಿಟಿ, ಅವ್ರಿಗೆ ಏನೇನ್ ಬೇಕು ಅವೆಲ್ಲ ಅವ್ರ ಹತ್ರ ಇದ್ದೋರೆ ಇವತ್ತು ಸಾಧನೆ ಮಾಡ್ತಾ ಇಲ್ಲ. ತುಂಬಾ ಜನ, ರೇಷಿಯೋ, ಎಲ್ರೂ ಅಲ್ಲ, ಆದ್ರೆ ಏನು ಇಲ್ಲದೆ ಇರೋ ಜಾಗದಿಂದನೇ ಇವತ್ತು ಸಾಧಕರು ಹುಟ್ಟಿ ಬಂದಿರೋದು ಅನ್ನೋದನ್ನ ನಾವು ಮರೆಯಂಗಿಲ್ಲ. ಅಂದ್ರೆ ಅಸಾಮಾನ್ಯ ಜನರು ಹುಟ್ಟಿರೋದು ಬಹಳಷ್ಟು ಕಷ್ಟದ ಮನೆಯಿಂದ, ಬಹಳಷ್ಟು ಕಷ್ಟದ ಕುಟುಂಬಗಳಿಂದನೇ ಇವತ್ತು ಅಸಾಮಾನ್ಯ ಜನರು ಹುಟ್ಟು ಬರ್ತಾ ಇರೋದು. ಅಂದ್ರೆ
ರೇಷಿಯೋ ಜಾಸ್ತಿ ಇದೆ ಅಂತವ್ರದ್ದು. ಹಾಗಿದ್ಮೇಲೆ ಸಂಪನ್ಮೂಲಗಳ ಕೊರತೆಯಿಂದ ನಾವು ಬೆಳೀತಾ ಇಲ್ಲ ಅಂತ ಕಾರಣ ಕೊಡ್ತಾ ಇದ್ದಾರೆ ಬೇರೆಯವರು ಅಂದ್ರೆ, ಅದು ಬರೀ ಕಾರಣ ಅಷ್ಟೇ ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಅಂದ್ರೆ ನಮಗಿರ್ಬೇಕು. ಅದಕ್ಕೆ ಅವ್ರೇನ್ ಹೇಳ್ತಿದ್ದಾರೆ ಅಂದ್ರೆ, ಹೊಸ ದಿಕ್ಕಿನತ್ತ ಸಾಗುವ ಛಲ ಹಾಗೂ ಮನೋಬಲವನ್ನು ತುಂಬಿ ಸಾಧನೆಗಳಿಗೆ ಪ್ರೇರಕವಾಗಬಹುದಾದ ಸಂದರ್ಭಗಳಿದ್ದು, ತನ್ನನ್ನು ತಾನು ಬದಲಾಯಿಸಿಕೊಳ್ಳದೆ ಅದಮ್ಯ ಸ್ಫೂರ್ತಿ ಅಂದ್ರೆ ತನ್ನನ್ನು ತಾನು ಬದಲಾಯಿಸಿಕೊಳ್ಳುವ ಅದಮ್ಯ ಸ್ಫೂರ್ತಿಯೇ ಇದಕ್ಕೆ ಮೂಲ. ಅವ್ರ ಹತ್ರ ಎಲ್ಲಾ ಕಷ್ಟಗಳಿರುತ್ತೆ, ಹಣ ಇರೋದಿಲ್ಲ, ಅವ್ರಿಗೆ ಯಾವುದೇ ವ್ಯವಸ್ಥೆಗಳಿರೋದಿಲ್ಲ, ಅವ್ರಿಗೇನಾದ್ರೂ ಒಂದ್ ಶುರು ಮಾಡ್ಬೇಕು ಅಂದ್ರೆ ಅವ್ರಿಗೆ ಯಾವ ಸಪೋರ್ಟು ಇರೋದಿಲ್ಲ. ಆ ತರ ಇದ್ರೂ ಕೂಡ ನಾನೇನಾದ್ರೂ ಹೊಸದನ್ನ ಕಲಿಲೇಬೇಕು, ನಾನ್ ಸಾಧನೆ ಮಾಡ್ಲೇಬೇಕು ಅನ್ನೋ ಛಲ, ಮತ್ತೆ ನನ್ನ ಕೈಲಾಗತ್ತೆ ಅನ್ನೋ ಒಂದು ಮನೋಬಲ, ಇದನ್ನ ಇಟ್ಕೊಂಡು ಅವ್ರಿಗವ್ರೇ ಪ್ರೇರಕವಾಗಿ ಅಂತಹ ಒಂದು ಕಷ್ಟದ ಸಂದರ್ಭದಲ್ಲೂ ಕೂಡ ಅವ್ರನ್ನ ಅವರು ಬದಲಾಯಿಸ್ಕೊಳ್ತಾ ಇರ್ತಾರಲ್ಲ, ಅದೇ ಈ ಒಂದು ಸ್ಫೂರ್ತಿಗೆ ಕಾರಣ ಆಗುತ್ತೆ. ಪರಿವರ್ತನೆ ಈ ಜಗದ ಮೂಲ ನಿಯಮವಾಗಿದೆ. ಇಲ್ಲಿ ಪ್ರತಿಯೊಂದು ನೈಸರ್ಗಿಕವಾಗಿ ಬದಲಾಗಲೇಬೇಕಾಗಿದೆ. ನೈಸರ್ಗಿಕವಾಗಿ ಎಲ್ಲವೂ ಬದಲಾಗಬೇಕಾಗಿದೆ. ಬದಲಾವಣೆಯನ್ನು ಯಾರು ಒಪ್ಕೊಳ್ತಾರೆ, ಕಾಲಕ್ಕೆ ತಕ್ಕಂತೆ ಬದಲಾಗಿ ಕಾಲದೊಂದಿಗೆ ಯಾರು ಸಾಕ್ತಾರೆ, ಇನ್ನು ವಿಭಿನ್ನವಾಗಿ ಕಾಲದೊಂದಿಗೆ ಯಾರು ಸಾಕ್ತಾರೆ, ಅವರು ಜೀವನದಲ್ಲಿ ಯಾವಾಗ್ಲೂ ಬ್ಯಾಲೆನ್ಸ್ಡ್ ಆಗಿರ್ತಾರೆ. ಹೇಗೆ ಪ್ರಕೃತಿ ಬದಲಾಗತ್ತೆ, ನಾವು ಹೇಳ್ತೀವಿ ಗೊತ್ತಾ, ಕಾಲಕ್ಕೆ ತಕ್ಕಂತೆ ಬದಲಾಗಬೇಕು ಅಂತ ಹೇಳ್ತೀವಿ. ನಾವು ಕಾಲಕ್ಕೆ ತಕ್ಕಂತೆ ಬದಲಾಗ್ತಿರೋದು ಎಲ್ಲಿ ಅಂತ ಅಂದ್ರೆ, ಮೇ ಬಿ ಚಳಿ ಬಂದಾಗ ಸ್ವೆಟರ್ ಹಾಕೊಂತೀವಿ, ಬದಲಾಗ್ತಾ ಇದೀವಿ. ಬೇಸಿಗೆ ಬಂದಾಗ ಕಾಟನ್ದು ಸಾಫ್ಟ್ ಬಟ್ಟೆಗಳು ಹಾಕೊಂಡು ಬದಲಾಗ್ತಿದ್ವಿ. ಬಟ್ ವ್ಯಕ್ತಿತ್ವದಲ್ಲಿ, ನಮ್ಮ ಮನಸ್ಸಿನ ಮೇಲೆ, ಭಾವನೆಗಳ ಮೇಲೆ ನಾವ್ ಏನ್ ಬದಲಾಗ್ತಾ ಇದೀವಿ, ಸೊ ಅದ್ರ ಮೇಲೆ ನಾವು ಗಮನ ಕೊಡ್ಬೇಕು. ಪ್ರಕೃತಿನೇ ಬದಲಾಗತ್ತೆ ಅಂದ್ಮೇಲೆ ಏನೋ ಒಂದು ಹೊಸದನ್ನ ಮಾಡಕ್ಕೆ, ಹಾಗಿದ್ಮೇಲೆ ನಾವು ಬದಲಾಗ್ಬೇಕಲ್ವಾ. ಸೊ ಇನ್ನು ವಿಭಿನ್ನವಾಗಿ ಚಿಂತಿಸುವವರು ಕಾಲಕ್ಕಿಂತ ಮುನ್ನವೇ ಬದಲಾಗಿ ಹೊಸದನ್ನ ಸಾಧಿಸ್ತಾರೆ. ಸೊ ಕಾಲಕ್ಕೆ ತಕ್ಕಂತೆ ಬದಲಾಗಬೇಕು ಅನ್ನೋದು ಒಂದು ಗಾದೆ. ಬಟ್ ಇಲ್ಲಿ ನೋಡಿ, ಯಾರು ಅಸಾಮಾನ್ಯವಾಗಿ ಇವತ್ತು ಸಾಧನೆ ಮಾಡಿ ಸಾಧಕರಾಗಿದ್ದಾರೆ, ಅವರು ಆ ಕಾಲಕ್ಕೋಸ್ಕರ ಕಾಯಲ್ಲ. ಆ ಕಾಲ ಬರಕ್ಕೆ ಮುಂಚೆನೆ ವಿಭಿನ್ನವಾಗಿ ಚಿಂತನೆಯನ್ನ ಮಾಡಿ ಕಾಲಕ್ಕೆ ಮುಂಚೆನೆ ಅವ್ರು ಬದಲಾಗ್ಬಿಟ್ಟಿರ್ತಾರೆ. ಕಾಲ ಬರ್ಲಿ, ಬದಲಾಗೋಣ, ನಂಗೆ ಹುಷಾರ್ ತಪ್ಪಲಿ, ಆರೋಗ್ಯದ ಬಗ್ಗೆ ತಿಳ್ಕೊಳ್ಳೋಣ ಅಲ್ಲ, ಅವ್ರು ಮುಂಚೆನೆ ಅದಕ್ಕೆ ಬದಲಾಗಿರ್ತಾರೆ. ಅಂಥವ್ರು ವಿಭಿನ್ನವಾಗಿರ್ತಾರೆ, ಅಂಥವ್ರು ಅಸಾಮಾನ್ಯ ಜನಗಳಾಗಿರ್ತಾರೆ. ಅಂಡ್ ಅವ್ರು ಮಾತ್ರನೇ ಒಂದು ವಿಶಿಷ್ಟವಾದ ವ್ಯಕ್ತಿತ್ವವನ್ನ ಇಟ್ಕೊಂಡಿರ್ತಾರೆ. ಅಂದ್ರೆ ಈ ತರದ ವ್ಯಕ್ತಿತ್ವನ ನಾವು ರೂಪಿಸ್ಕೊಳ್ಬೇಕಾಗಿದೆ. ಸೊ ಇಲ್ಲಿ ಇನ್ನ ಕೆಲವರು ಇರ್ತಾರೆ, ಬದಲಾವಣೆಗಳನ್ನು ತಿರಸ್ಕರಿಸಿ ಅಯ್ಯೋ ಇದ್ಯಾವುದು ಸರಿ ಹೋಗಲ್ಲ ಅಂತ ಅನ್ಕೊಂಡಿರ್ತಾರೆ. ಅದರಿಂದ ತಾವು ಹುಟ್ಟಿದಾಗಿನಿಂದಲೂ ಹೀಗೇ ಇದ್ದೀವಿ, ಬದಲಾಗುವುದಿಲ್ಲವೆಂಬುದು ಇಂದಿನ ದಿನಮಾನಕ್ಕೆ ತುಸು ಬೇಜಾರು ಮಾಡುವಂತಹ ಒಂದು ವಿಷಯ. ಪರಿವರ್ತನೆಯ ಹಾದಿಯನ್ನು ಆಯ್ಕೆ ಮಾಡಿಕೊಳ್ಳುವುದು ಇವತ್ತಿಗೆ ಅನಿವಾರ್ಯವಾಗಿದೆ. ನಾನು ಹುಟ್ಟಿದ್ದೀನಿ, ಕೆಲ್ಸಕ್ಕೆ ಹೋಗ್ತೀನಿ, ದುಡಿತೀನಿ, ಸಂಬಳ ತಗೊಂತೀನಿ, ಏನ್ ಮಾಡ್ಬೇಕು ಮಾಡ್ತೀನಿ ಅನ್ನೋದು ತುಂಬಾ ಕಾಮನ್ ಪೀಪಲ್ ಮಾಡ್ತಾ ಇರುವಂತಹ ಕೆಲಸ. ಆದ್ರೆ ಇವರು ಎಷ್ಟು ನೆಮ್ಮದಿಯಾಗಿದ್ದಾರೆ, ಇವ್ರು ಎಷ್ಟು ಖುಷಿಯಾಗಿದ್ದಾರೆ ಅಂತ ನೋಡಕ್ ಹೋದಾಗ ಸಾಧಕರಲ್ಲಿ ಇರೋ ಅಷ್ಟು ಖುಷಿ ಇವರಲ್ಲಿ ಇಲ್ಲ. ಹಂಗ್ ನೋಡಿದ್ರೆ ಹಾರ್ಡ್ ವರ್ಕ್ ಜಾಸ್ತಿ ಮಾಡ್ತಾ ಇರೋದು ಸಾಧಕರು. ಏನಾದ್ರೂ ಸಾಧನೆ ಮಾಡ್ಬೇಕು ಜೀವನದಲ್ಲಿ ಅಂತ ಅನ್ಕೊಳ್ಳೋರು, ಕಾಲಕ್ಕೆ ಮುಂಚೆ ನನ್ನನ್ನು ನಾನು ರೂಪಾಂತರಗೊಳಿಸ್ಬೇಕು ಅಂತ ಅನ್ಕೊಳ್ಳೋರು ಇವತ್ತು ಖುಷಿಯಾಗಿದ್ದಾರೆ. ಅವೆಲ್ಲ ಯಾಕೆ ಅಂತ ಅನ್ಕೊಳ್ಳೋರು ಆಕ್ಚುಲಿ ನೆಮ್ಮದಿನ ಕಳ್ಕೊಳ್ತಾ ಇದ್ದಾರೆ. ಅಂದ್ರೆ ಪರಿವರ್ತನೆ ಅನ್ನೋದು ಇವತ್ತಿನ ಒಂದು ದಿನಮಾನದಲ್ಲಿ ತುಂಬಾ ಅವಶ್ಯಕತೆ ಇದೆ. ದಯವಿಟ್ಟು ಪರಿವರ್ತನೆ ಆಗಿ ಕಲೀರಿ, ತಿಳ್ಕೊಳ್ಳಿ, ಅದರಂತೆ ಬದುಕಿ. ನಾವೇ ಇದುವರೆಗೂ ಕಲ್ತ್ಕೊಂಡಿರೋದೇ ಸತ್ಯ, ಇದುವರೆಗೂ ತಿಳ್ಕೊಂಡಿರೋದೇ ಜೀವನ, ಹೀಗೆ ಇರುತ್ತೆ ಅಂತ ಅನ್ಕೊಂಬೇಡಿ. ಸೊ ನಿಮ್ಮ ವ್ಯಕ್ತಿತ್ವವನ್ನ ದಿನದಿಂದ ದಿನಕ್ಕೆ ನೀವು ರೂಪಾಂತರಗೊಳಿಸ್ಕೊಳ್ತಾ ಹೋಗ್ಬೇಕು. ವ್ಯಕ್ತಿಗತವಾದ ಬದಲಾವಣೆಯಲ್ಲಿ ವ್ಯಕ್ತಿತ್ವ ರೂಪಾಂತರವೇ ನಿಜವಾದ ಬದಲಾವಣೆ. ನಾವು ಒಬ್ಬ ವ್ಯಕ್ತಿ ಬದಲಾಗಿದ್ದಾರೆ ಅಂತ ಹೇಗ್ ಗೊತ್ತಾಗುತ್ತೆ? ಅವರ ವ್ಯಕ್ತಿತ್ವದಲ್ಲಿ ಬದಲಾದಾಗ ಮಾತ್ರ. ವ್ಯಕ್ತಿತ್ವವು ಮೂಲತಃ ಒಬ್ಬ ವ್ಯಕ್ತಿಯ ಭಾವನೆ, ಯೋಚನೆ, ಕ್ರಿಯೆಗಳಿಂದ ಸಂಗ್ರಹವಾಗಿದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಮನೋಭಾವನೆಯ ಬದಲಾವಣೆಯು ಪರಿವರ್ತನೆಯ ಕೀಲಿಕೈಯಾಗಿದೆ. ಮೊದಲು ನಮ್ಮ ಮನಸ್ಸಿನಲ್ಲಿ ಬದಲಾವಣೆಗಳನ್ನ ಮಾಡ್ಕೋಬೇಕು, ಭಾವನೆಗಳಲ್ಲಿ ಮಾಡ್ಕೋಬೇಕು, ಆಮೇಲೆ ತಾನಾಗೆ ವ್ಯಕ್ತಿತ್ವದಲ್ಲಿ ಬದಲಾವಣೆಗಳು ಆಗ್ತಾ ಹೋಗುತ್ತೆ. ಹಾಗಾಗಿ ಇಲ್ಲಿ ನಾವು ಯೋಚನೆ ಮಾಡ್ಬೇಕಾಗಿರೋದೇನಂತ ಅಂದ್ರೆ, ನಾವು ನಮ್ಮ ಹಳೆಯ ವ್ಯಕ್ತಿತ್ವದ ಛಾಯೆಯಿಂದ ಹೊರಗಡೆ ಬರಬೇಕು. ಕಂಬಳಿ ಹುಳುವಿನಿಂದ ಚಿಟ್ಟೆಯಾಗಿ ಪರಿವರ್ತನೆಯಾಗುವುದೇ ವ್ಯಕ್ತಿತ್ವದ ರೂಪಾಂತರ. ಸರಳ ಅರ್ಥದಲ್ಲಿ ಹೇಳ್ಬೇಕು ಅಂದ್ರೆ, ಬದಲಾವಣೆಯು ಸಂದರ್ಭಕ್ಕೆ ತಕ್ಕಂತೆ ವರ್ತಿಸಿದರೆ ವ್ಯಕ್ತಿತ್ವ ರೂಪಾಂತರವು ಸಂದರ್ಭಗಳನ್ನೇ ಬದಲಾಯಿಸುವಷ್ಟು ಶಕ್ತಿಶಾಲಿಯಾಗಿದೆ. ಸಂದರ್ಭ ಹೇಗಿದೆ ಹಾಗೆ ನಾವು ಹ್ಯಾಂಡ್ಲ್ ಮಾಡೋದು ಕಲ್ತ್ಕೊಳ್ಳೋದು, ನಮ್ಮ ವ್ಯಕ್ತಿತ್ವವನ್ನ ಅಪ್ಡೇಟ್ ಆ ಟೈಮಲ್ಲಿ ಆ ಸಂದರ್ಭವನ್ನ ನಾವು ನಿಭಾಯಿಸ್ಬೋದು. ಆದ್ರೆ
ಆ ಸಂದರ್ಭಗಳನ್ನೇ ಶಿಫ್ಟ್ ಮಾಡುವಂತ ಕೆಪಾಸಿಟಿ ಬರೋದು ವ್ಯಕ್ತಿತ್ವವನ್ನು ಅಳವಡಿಸ್ಕೊಂಡವ್ರಿಗೆ, ರೂಪಾಂತರ ಮಾಡ್ಕೊಂಡವ್ರಿಗೆ ಮಾತ್ರ. ಈ ವ್ಯಕ್ತಿತ್ವದ ರೂಪಾಂತರವು ಧನಾತ್ಮಕವಾಗಿದ್ದಲ್ಲಿ, ಪಾಸಿಟಿವ್ ಆಗಿದ್ರೆ ಮಾತ್ರನೇ ನಮಗೆ ಯಶಸ್ಸು, ನೆಮ್ಮದಿ ಎಲ್ಲವೂ ಕೂಡ. ರೂಪಾಂತರ, ವ್ಯಕ್ತಿತ್ವ ರೂಪಾಂತರ ಅಂದ್ರೆ ನೆಗೆಟಿವ್ ಆಗೋ ಆಗ್ಬಿಡ್ತಾರೆ ಕೆಲವರು. ಒಳ್ಳೊಳ್ಳೆ ಹ್ಯಾಬಿಟ್ಸ್ ಮಾಡ್ಕೊಂಡು ಇರುತ್ತೆ ಅವ್ರಿಗೆ, ಸಡನ್ ಆಗಿ ವ್ಯಕ್ತಿತ್ವ ರೂಪಾಂತರ ಅಂದ್ರೆ ನಾನು ಇನ್ ಮುಂದೆ ಸ್ಟ್ರಿಕ್ಟ್ ಆಗಿರ್ತೀನಿ, ನಾನು ಇನ್ ಮುಂದೆ ಹಂಗ್ ಬದುಕ್ತೀನಿ, ಹಿಂಗ್ ಬದುಕ್ತೀನಿ, ನನ್ನ ನೋಡಿ ಜನ ಎದುರ್ಕೋಬೇಕು, ಈ ತರ ಅನ್ಕೊಂಡ್ಬಿಟ್ಟು ಉಲ್ಟಾ ಟ್ರಾನ್ಸ್ಫಾರ್ಮೇಶನ್ ಕಡೆ ಹೋಗ್ಬಿಡ್ತಾರೆ. ಸೊ ಅದಲ್ಲ, ನಾವು ನಿಜವಾಗ್ಲೂ ಪಾಸಿಟಿವ್ ಟ್ರಾನ್ಸ್ಫಾರ್ಮೇಶನ್ ಕಡೆಗೆ ಹೋಗೋದು ನಿಜವಾದ ಶಕ್ತಿ. ಈ ವ್ಯಕ್ತಿತ್ವದ ರೂಪಾಂತರವು ನಮಗೆ ತಳಹದಿ ಆಗುತ್ತೆ, ಸಾಧನೆಗೆ ತಳಹದಿ ಆಗುತ್ತೆ. ಕಂಫರ್ಟ್ ಝೋನಿಂದ ಹೊರಗಡೆ ಬಂದ್ರೆ ಮಾತ್ರನೇ ನಮ್ಮ ವ್ಯಕ್ತಿತ್ವದ ರೂಪಾಂತರ ಸಾಧ್ಯ. ಅಲ್ಲೇ ಇರ್ತೀವಿ, ಇಷ್ಟರಲ್ಲೇ ಇರ್ತೀವಿ ಅಂದ್ರೆ ಆಗಲ್ಲ. ಆಳವಿಲ್ಲದೆ ಈಜುಕೊಳದಲ್ಲಿ ಇಳಿದು ಬಿಟ್ಟು ನಾನು ಈಜು ಕಲ್ತಿದ್ದೀನಿ ಅಂದ್ಬಿಟ್ಟು ನಾನು ದೊಡ್ಡ ಸಾಹಸಿ ಈಜುಗಾರ ಅಂತ ಭ್ರಮೆಯಲ್ಲಿ ಇವತ್ತು ತುಂಬಾ ಜನ ಬದುಕ್ತಾ ಇದ್ದಾರೆ. ಆದ್ರೆ ಬದುಕು ಅನ್ನೋದು ಸಾಗರಕ್ಕೂ ಹೋಲಿಸ್ಕೊಳ್ಳಕ್ಕೆ ಆಗದೆ ಇರೋಷ್ಟು ಆಳವಾಗಿದೆ ಅನ್ನೋದು ಗೊತ್ತಿರೋದು ಕೆಲವು ವ್ಯಕ್ತಿಗಳಿಗೆ ಮಾತ್ರ. ಬದುಕು ನೀಡುವ ಸಮಸ್ಯೆ ಸವಾಲುಗಳನ್ನು ಮೆಟ್ಟಿ ನಿಂತು ಸಮಸ್ಯೆಗಳನ್ನು ಸವಾಲುಗಳಂತೆ ನೋಡುವ ಮನೋಭಾವನೆನ ಬೆಳೆಸ್ಕೋಬೇಕು. ಸೊ ಇದನ್ನ ಯಾರು ಮಾಡ್ತಾರೆ ಅವರಿಗೆ ಏನೆಲ್ಲ ಫಲಿತಾಂಶಗಳು ಸಿಗಬಹುದು, ಏನೇನೆಲ್ಲ ಒಂದು ಪೂರಕವಾಗಿ ಕೆಲವೊಂದು ಅವ್ರ ಲೈಫಲ್ಲಿ ಬದಲಾಗ್ಬೋದು ಅಂದ್ರೆ, ಈ ಹಿಂದಿನಿಂದ ಅಳವಡಿಸಿಕೊಂಡಿದ್ದ ಜಿಡ್ಡುಗಟ್ಟಿದ ಮನೋಸ್ಥಿತಿಯನ್ನ ಬದಲಾಯಿಸ್ಕೊಳ್ಳೋದು. ಅಂದ್ರೆ ಏನ್ ಮಾಡೋದ್ರಿಂದ ನಾವು ರೂಪಾಂತರ ಮಾಡ್ಕೋಬಹುದು ನಮ್ಮ ವ್ಯಕ್ತಿತ್ವ ಅಂದ್ರೆ, ಇವತ್ತಿನವರೆಗೂ ನಮಗೆ ಗೊತ್ತಿದೆ ಈ ಒಂದು ಪರ್ಸನಾಲಿಟಿ ನನಗೆ ಕರೆಕ್ಟ್ ಅಲ್ಲ, ಇದು ಎಲ್ಲೋ ಒಂದ್ ಕಡೆ ನನ್ನನ್ನ ಎಳಿತಾ ಇದೆ ಹಿಂದಕ್ಕೆ ಅಂತ ಯಾವ್ದಿದೆ ಅದನ್ನ ಲಿಸ್ಟ್ ಮಾಡ್ಕೊಳ್ಳಿ. ಜಿಡ್ಡುಗಟ್ಟಿದ ಒಂದು ಮನಸ್ಥಿತಿ, ಅದನ್ನ ಬದಲಾಯಿಸ್ಕೊಳ್ಳೋದಕ್ಕೆ ನೀವು ಪ್ರಾಕ್ಟೀಸ್ ಮಾಡಿ. ಅನಾವಶ್ಯಕ ಚಿಂತೆಗಳಿಂದ ಹೊರಬಂದು ಯಾವುದು ಉತ್ತಮ ವಿಷಯಗಳಿದೆ ನನ್ನ ಜೀವನದಲ್ಲಿ ಅದ್ರ ಮೇಲೆ ನಾವು ಚಿಂತನೆಯನ್ನ ಮಾಡೋದನ್ನ ಸ್ಟಾರ್ಟ್ ಮಾಡಿದ್ರೆ ನಮ್ಮ ವ್ಯಕ್ತಿತ್ವ ಟ್ರಾನ್ಸ್ಫಾರ್ಮೇಶನ್ ಆಗುತ್ತೆ, ಒಳ್ಳೆ ರೀತಿಯಲ್ಲಿ ಪರಿವರ್ತನೆ ಆಗುತ್ತೆ. ವಿಭಿನ್ನವಾಗಿ ಚಿಂತಿಸೋದನ್ನ ಕಲೀರಿ, ವಿಭಿನ್ನವಾಗಿರೋದನ್ನ ಸಾಧಿಸ್ತೀರಾ. ಕಲಿತಾ ಯಾವುದೇ ಉತ್ತಮವಾದ ಸಂಗತಿಯನ್ನು, ಯಾವುದೇ ಒಂದು ಒಳ್ಳೆಯ ವಿಚಾರ ನೀವೇನ್ ಕಲಿತೀರಾ ಅದನ್ನ ಅದೇ ಸಂದರ್ಭಕ್ಕೆ ಅಳವಡಿಸ್ಕೊಂಡ್ಬಿಡಿ. ಕರೆಕ್ಟ್ ಆಗಿರೋ ಸಂದರ್ಭದಲ್ಲಿ ಅದನ್ನ ಉಪಯೋಗಿಸಿ. ಅಳವಡಿಸ್ಕೊಳ್ಳೋದು ಮಾತ್ರ ಅಲ್ಲ, ಆ ಸಂದರ್ಭ ಬರ್ತಿದ್ದಂಗೆ ಅದನ್ನ ನಾವು ಉಪಯೋಗಿಸ್ಕೋಬೇಕು, ಅವಾಗ ಕಲ್ತಿದ್ದಕ್ಕೂ ಸಾರ್ಥಕ ಆಗುತ್ತೆ. ಸಮಸ್ಯೆಗಳನ್ನ ಇವತ್ತಿಂದ ಸವಾಲುಗಳು ಅಂತ ಅನ್ಕೊಳ್ಳಿ, ಪ್ರಾಬ್ಲಮ್ಸ್ನ ಚಾಲೆಂಜ್ ಅಂತ ಅನ್ಕೊಳ್ಳಿ. ಅವಾಗ ನಾವು ಅದನ್ನ ಫೇಸ್ ಮಾಡ್ತೀವಿ, ಓಡೋಗಲ್ಲ. ಮನಸ್ಸಿಗೆ ಹಾಗೂ ದೇಹಕ್ಕೆ ನಾವು ಕೆಲವೊಂದು ಮನಸ್ಸು ಮತ್ತೆ ದೇಹಕ್ಕೆ ಯಾವುದು ಕೆಡುಕನ್ನ ಉಂಟು ಮಾಡ್ತಾ ಇದೆ ಆ ತರದ ಅಭ್ಯಾಸಗಳು ಅಥವಾ ವಿಷಯಗಳನ್ನ ನಾವು ಕ್ವಿಟ್ ಮಾಡ್ಬಿಡೋಣ. ಆಗ ನಮ್ಮ ವ್ಯಕ್ತಿತ್ವ ಟ್ರಾನ್ಸ್ಫಾರ್ಮೇಶನ್ ಆಗುತ್ತೆ. ತಾನು ಪಡೆದ ಎಲ್ಲ ಉತ್ತಮ ಸಂಗತಿಗಳಿಗೆ, ಇದುವರೆಗೂ ನಮ್ಗೆ ಏನೆಲ್ಲ ಒಳ್ಳೇದು ಸಿಕ್ಕಿದೆ ಅದಕ್ಕೆ ನಾವು ಕೃತಜ್ಞತೆ ಭಾವದಿಂದ ಇರಬೇಕು. ಕಷ್ಟಗಳಿಂದ ಚೇತರಿಸಿಕೊಂಡು ಮುನ್ನುಗ್ಗುವ ಅಭ್ಯಾಸನ ನಾವು ಯಾವಾಗ್ಲೂ ಅಪ್ಡೇಟ್ ಆಗ್ತಾ ಇರಬೇಕು, ರೂಢಿಸ್ಕೋಬೇಕು. ತನಗೆ ಯಾವುದು ಮುಖ್ಯ ಹಾಗೂ ಅಗತ್ಯವೆಂಬುದರ ಜೊತೆಗೆ ಯಾವುದು ಬೇಡ ಎಂಬುದರ ಕುರಿತು ಕೂಡ ಸ್ಪಷ್ಟ ತಿಳುವಳಿಕೆ ಹೊಂದಿರಬೇಕು. ತಮ್ಮ ಬದಲಾವಣೆಯ ಫಲಿತಾಂಶಗಳನ್ನು ನಿಯಮಿತವಾಗಿ ನಾವು ಪರಿಶೀಲಿಸ್ಕೊಳ್ತಾ ಇರಬೇಕು. ನಾವೆಲ್ಲೆಲ್ಲಿ ಬದಲಾಗ್ತಾ ಇದ್ದೀವಿ, ಇನ್ನೂ ಎಲ್ಲಿ ಬದಲಾಗ್ತಿಲ್ಲ ಅಂತ ಯಾವಾಗಲೂ ನಮ್ಮನ್ನ ನಾವು ಕ್ರಾಸ್ ಚೆಕ್ ಮಾಡ್ಕೊಳ್ತಾ ಇರಬೇಕು. ಸಾಧಾರಣ ಪ್ರಯತ್ನದಿಂದ ಸಾಧಾರಣ ಫಲಿತಾಂಶ ಸಿಗುತ್ತೆ, ಅದು ಎಲ್ರಿಗೂ ಗೊತ್ತಿದೆ. ಆದ್ರೆ ಅಸಾಧಾರಣ ಪ್ರಯತ್ನದಿಂದ ಅಸಾಧಾರಣವಾದ ಒಂದು ಸಾಧನೆಗೆ ಇದು ಮೂಲಾಧಾರ ಆಗುತ್ತೆ. ಬೇವಿನ ಬೀಜ ಬಿತ್ತಿ ಮಾವಿನ ಫಲಕ್ಕೆ ಬಯಸೋದು ಮೂರ್ಖತನ ಅಲ್ವಾ? ಕಾರಣ ಈ ಮೇಲಿನಂತೆ ನಮ್ಮ ವ್ಯಕ್ತಿತ್ವದಲ್ಲಿ ಬದಲಾವಣೆಗಳನ್ನು ಕೈಗೊಂಡಾಗ ನಮಗೆ ನಮ್ಮ ಜೀವನದ ಉತ್ತಮ ನಿರ್ಧಾರಗಳಿಂದ ಮುನ್ನಡೆಯಕ್ಕೆ ಸಾಧ್ಯ ಆಗತ್ತೆ. ಹಾಗೆ ವಿಭಿನ್ನವಾದ ಹೆಜ್ಜೆ ಗುರುತನ್ನ ನಾವು ಈ ಜಗತ್ತಿಗೆ ಬಿಟ್ಟು ಹೋಗ್ತೀವಿ. ಈ ವ್ಯಕ್ತಿತ್ವ ರೂಪಾಂತರ ಯಾರು ಮಾಡ್ಕೊಂಡಿದ್ದಾರೆ ಅವ್ರುಗಳೇ ಇವತ್ತು ಇತಿಹಾಸದಲ್ಲಿ ತಮ್ಮ ಹೆಸರನ್ನ ಪ್ರಿಂಟ್ ಮಾಡಿ ಇಟ್ಟಿದ್ದಾರೆ. ನಾವಿವತ್ತು ಯಾರ ಹೆಸರೆಲ್ಲ ನೆನ್ಪು ಮಾಡ್ಕೊಳ್ತಾ ಇದ್ದೀವಿ, ಎಷ್ಟು ಜನಕ್ಕೆ ಯಾರು ತುಂಬಾ ಜನರ ಕೃತಜ್ಞತೆಯನ್ನ ಬಯಸ್ತಾ ಇದ್ದಾರೆ, ಯಾರು ತುಂಬಾ ಜನರನ್ನ ಪಾಸಿಟಿವ್ ಆಗಿ ರೋಲ್ ಮಾಡೆಲ್ ಆಗಿ ಸ್ವೀಕರಿಸಿದ್ದಾರೆ. ಪಾಸಿಟಿವ್ ಆಗಿ ರೋಲ್ ಮಾಡೆಲ್, ಆಯ್ತಾ? ಎಲ್ಲಾರನ್ನೂ ಅಲ್ಲ, ಪಾಸಿಟಿವ್ ಆಗಿ ನಾವು ಯಾರನ್ನ ಇವರೊಂದು ರೋಲ್ ಮಾಡೆಲ್ ಅಪ್ಪ ಜಗತ್ತಿಗೆ ಅಂತ ಯಾರನ್ನ ನಾವು ಅನ್ಕೊಳ್ತಾ ಇದೀವಿ, ಅಥವಾ ನನ್ನ ಬದುಕಿಗೆ ಇವರೊಂದು ರೋಲ್ ಮಾಡೆಲ್ ಅಂತ ನಾವು ಯಾರನ್ನ ಸ್ವೀಕರಿಸ್ತಾ ಇದೀವಿ, ಅವರೆಲ್ಲರೂ ತಮ್ಮ ವ್ಯಕ್ತಿತ್ವವನ್ನ ಟ್ರಾನ್ಸ್ಫಾರ್ಮೇಶನ್ ಮಾಡ್ಕೊಂಡಿರೋದಕ್ಕೇನೆ ಇವತ್ತು ಜನಕ್ಕೆ ಇಷ್ಟ ಆಗ್ತಾ ಇರೋದು. ಸೊ ವ್ಯಕ್ತಿತ್ವ ಟ್ರಾನ್ಸ್ಫಾರ್ಮೇಶನ್ ಏನಿದೆ, ಪರ್ಸ್ನಾಲಿಟಿ ಟ್ರಾನ್ಸ್ಫಾರ್ಮೇಶನ್, ವ್ಯಕ್ತಿತ್ವ ರೂಪಾಂತರ ಅನ್ನೋದು ತುಂಬಾ 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 ಮುಖ್ಯ. ಅಂಡ್ ಅದೇ ನಮ್ಮ ಮೂಲ ಫೌಂಡೇಶನ್ ಆಗುತ್ತೆ. ನಿಮ್ಮೊಳಗಿನ ನಿಮ್ಮದಲ್ಲದ ವ್ಯಕ್ತಿಯ ಬದಲಾವಣೆಯೇ ನೈಜವಾದ ವ್ಯಕ್ತಿತ್ವ ರೂಪಾಂತರ. ನಮ್ಮೊಳಗಡೆ ನಮ್ದಲ್ಲಪ್ಪ ಇದು ಅಂತ ನಮಗೆ ಗೊತ್ತಿರುತ್ತೆ, ಅದನ್ನ ಧೈರ್ಯ ಮಾಡಿ ಕ್ವಿಟ್ ಮಾಡಿ ನಮ್ಮ ಅಭಿವೃದ್ಧಿಗೆ ಬೇಕಾಗಿರುವಂತಹ ಹ್ಯಾಬಿಟ್ಸ್ಗಳನ್ನ ರೂಢಿಸ್ಕೊಂಡು
ಅದನ್ನ ನಾವು ಟ್ರಾನ್ಸ್ಫಾರ್ಮೇಶನ್ ಮಾಡ್ಕೊಳ್ಳೋದೇ ನಿಜವಾದ ವ್ಯಕ್ತಿತ್ವ ಆ, ರೂಪಾಂತರ. ಬರೀ ಪಬ್ಲಿಕ್ ಸ್ಪೀಕಿಂಗು, ಮಾತಾಡೋ ಸ್ಕಿಲ್ಲನ್ನ ಕಲ್ತ್ಬಿಟ್ಟು ನನ್ನ ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಂತ ಹೇಳಕ್ಕಾಗಲ್ಲ. ಮಾನಸಿಕವಾಗಿ, ಭಾವನಾತ್ಮಕವಾಗಿ, ಆಧ್ಯಾತ್ಮಿಕವಾಗಿ ಕೆಲವೊಂದು ಅಭ್ಯಾಸಗಳನ್ನ ರೂಢಿಸ್ಕೊಂಡು ಅಳವಡಿಸ್ಕೊಂಡಾಗ ಮಾತ್ರ ವ್ಯಕ್ತಿತ್ವ ರೂಪಾಂತರ ಆಗತ್ತೆ. ಸೊ ಈಗ ನಿಮ್ಮ ಲೈಫಲ್ಲಿ ಎಲ್ಲೆಲ್ಲೆಲ್ಲ ನೀವು ನಿಮ್ಮ ವ್ಯಕ್ತಿತ್ವ ಹೇಗಿತ್ತು, ಇವಾಗ ಏನೇನು ಅಳವಡಿಸ್ಕೊಂಡು ನಿಮ್ಮ ವ್ಯಕ್ತಿತ್ವದಲ್ಲಿ ಏನೇನು ಬದಲಾವಣೆಗಳಾಗಿದೆ, ಅದು ನಿಮ್ಗೆ ಎಷ್ಟು ಮುಂಚೆಗೂ ಇವತ್ತಿಗೂ ನಿಮ್ಮ ಬಗ್ಗೆ ನಿಮ್ಗೆ ಎಷ್ಟು ಹೆಮ್ಮೆ ಕೊಡ್ತಾ ಇದೆ, ಕಾನ್ಫಿಡೆನ್ಸ್ ಕೊಟ್ಟಿದೆ, ಪ್ರೌಡ್ ಫೀಲ್ ಮಾಡಿಸ್ತಾ ಇದೆ ಅಂತ ಯೋಚನೆ ಮಾಡಿ. ಇನ್ನು ಯಾವ್ಯಾವ್ದ್ರಲ್ಲೆಲ್ಲ ಆಗಿಲ್ಲ ಅನ್ನೋದನ್ನ ಹುಡುಕಿ ಲಿಸ್ಟ್ ಮಾಡಿ. ಆ್ಯಂಡ್ ಯಾವುದಾಗಿದೆ ಯಾವುದಾಗಿಲ್ಲ ಅನ್ನೋದನ್ನ ಸಾಧ್ಯ ಆದರೆ ಕಮೆಂಟ್ ಮಾಡಿ. ಆ್ಯಂಡ್ ಡೆಫಿನೆಟ್ಲಿ ಮುಂಚೆಗಿಂತ ಎಷ್ಟೊಂದು ಬದಲಾಗಿದೆ ಅನ್ನೋದಾದರೆ ಅದನ್ನು ಕೂಡ ಕಮೆಂಟ್ ಮಾಡಿ. ಸೊ ನಮ್ಮ ವ್ಯಕ್ತಿತ್ವನ ನಾವು ಟ್ರಾನ್ಸ್ಫಾರ್ಮೇಷನ್ ಮಾಡ್ಕೊಳ್ಳೋದ್ರ ಕಡೆಗೆ ಕೆಲಸ ಮಾಡೋಣ, ತಿಳ್ಕೊಳ್ಳೋಣ. ಆ್ಯಂಡ್ ಅದನ್ನು ಸಮಯಕ್ಕೆ ತಕ್ಕಂತೆ ಸರಿಯಾದ ಟೈಮಲ್ಲಿ ಆ ಒಂದು ನಮ್ಮ ವ್ಯಕ್ತಿತ್ವ ಏನು ಟ್ರಾನ್ಸ್ಫಾರ್ಮೇಷನ್ ಆಗಿದೆ ಅದನ್ನು ಯುಟಿಲೈಸ್ ಕೂಡ ಮಾಡ್ಕೊಳ್ಳೋಣ. ಸೊ ಓವರಾಲ್ ನಿಮ್ಗೆ ಏನು ಅರ್ಥ ಆಯಿತು ಅಂತ ಕಮೆಂಟ್ ಮಾಡಿ. ಸೊ ಲೈಫ್ನ ಟ್ರಾನ್ಸ್ಫಾರ್ಮೇಷನ್ ಕಡೆ ಕರ್ಕೊಂಡೋಗಿ. ಲೈಫ್ ಟ್ರಾನ್ಸ್ಫಾರ್ಮೇಷನ್ ಆಗಬೇಕು ಅಂದರೆ ನಮ್ಮ ವ್ಯಕ್ತಿತ್ವ ಟ್ರಾನ್ಸ್ಫಾರ್ಮೇಷನ್ ಆಗಬೇಕು. ಥ್ಯಾಂಕ್ ಯು.